IPLನಲ್ಲಿ ಮೋಸ್ಟ್ ಅನ್ಲಕ್ಕಿ ಟೀಮ್ ಅಂತ ಯಾವುದಾದ್ರೂ ಇದ್ರೆ ಅದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. 16 ಸೀಸನ್ಗಳನ್ನು ಆಡಿದ್ರು ಒಂದೇ ಒಂದು ಬಾರಿ ಟ್ರೋಫಿ ಗೆಲ್ಲೋಕೆ ಸಾಧ್ಯವಾಗಿಲ್ಲ. ಎಂಥ ಘಟಾನುಘಟಿ ಪ್ಲೇಯರ್ಸ್ಗಳನ್ನೇ ಪರ್ಚೇಸ್ ಮಾಡಿದ್ರು ಕೂಡ ಫೈನಲ್ವರೆಗೆ ಬಂದಿದ್ದಷ್ಟೇ ಸಾಧನೆ. ಪೇಪರ್ನಲ್ಲಿ ಮಾತ್ರ RCB ಯಾವಾಗಲೂ ಸ್ಟ್ರಾಂಗ್ ಟೀಮ್. ಆಕ್ಷನ್ ಬಳಿಕ ಅತ್ಯಂತ ಬಲಿಷ್ಠ ಆಟಗಾರರನ್ನ ಹೊಂದಿರೋ ಟೀಮ್ನಲ್ಲಿ RCB ಯಾವಾಗಲೂ ಟಾಪ್ 3ನಲ್ಲಾದರೂ ಇದ್ದೇ ಇರುತ್ತೆ. ಎಂತೆಂಥ ವರ್ಲ್ಡ್ ಕ್ಲಾಸ್ ಕ್ರಿಕೆಟರ್ಸ್ ಎಲ್ಲ RCBಯಲ್ಲಿ ಆಡಿದ್ದಾರೆ ನಿಮಗೆ ಗೊತ್ತೇ ಇದೆ. ಆದರೂ ಕೂಡ ಕಪ್ ಮಾತ್ರ ಗೆಲ್ಲೋಕೆ ಆಗಿಲ್ಲ. ಈ ಬಾರಿ ಕಪ್ ನಮ್ಮದೇ ಅಂತ 16 ವರ್ಷಗಳಿಂದಲೂ ಹೇಳ್ತಾನೇ ಇದ್ದೀವಿ. ನಮ್ಮವರು ಸೋಲ್ತಾನೇ ಇದ್ದಾರೆ. ಸರಿ ಬಿಡಿ, ಇಷ್ಟು ವರ್ಷ ಸೋತಿದ್ದಾಯಿತು. RCB ಫ್ಯಾನ್ಸ್ ಎಲ್ಲ ಅರಗಿಸಿಕೊಂಡಿದ್ದು ಆಯಿತು. 2024ರಲ್ಲಾದರೂ ಕಪ್ ಗೆಲ್ರಪ್ಪ ಅಂತ ಅಂದ್ಕೊಂಡ್ರೆ ಟೂರ್ನಿ ಆರಂಭವಾಗೋಕ್ಕೆ ಮೊದಲೇ ನಮ್ಮ RCBಗೆ ಶಾಕ್ ಬಡ್ದಿದೆ. ಬರೋಬ್ಬರಿ 17.5 ಕೋಟಿ ಕೊಟ್ಟು ಖರೀದಿಸಿದ ಆಟಗಾರ ಕ್ಯಾಮ್ರೋನ್ ಗ್ರೀನ್ ಈ ಬಾರಿ ಆಡ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಇದರ ಜೊತೆಗೆ ಆಕ್ಷನ್ನಲ್ಲೂ ಕೂಡ RCB ಒಂದಷ್ಟು ಎಡವಟ್ಟುಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಇಲ್ಲಿ ಒಂದಷ್ಟು ಚಾಲೆಂಜಸ್ಗಳನ್ನು ಕೂಡ ಎದುರಿಸ್ತಾ ಇದೆ. ಇವೆಲ್ಲದರ ಬಗ್ಗೆಯೂ ಮಾಹಿತಿ ಕೊಡ್ತಾ ಹೋಗ್ತೀನಿ. ನಾನು ಕಿಶೋರ್ KV. ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ, ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. ಆಸ್ಟ್ರೇಲಿಯಾದ ಆಲ್ರೌಂಡರ್ ಕ್ಯಾಮ್ರೋನ್ ಗ್ರೀನ್ ಕಳೆದ ಸೀಸನ್ನಲ್ಲಿ ಮುಂಬೈ ಇಂಡಿಯನ್ಸ್ ಪರ ಆಡಿದ್ರು. ಆದರೆ ಈ ಬಾರಿ ಮುಂಬೈ ಇಂಡಿಯನ್ಸ್ ಕ್ಯಾಮ್ರೋನ್ ಗ್ರೀನ್ರನ್ನ ರಿಲೀಸ್ ಮಾಡಿತ್ತು. ಇತ್ತ RCB 17.5 ಕೋಟಿ ಕೊಟ್ಟು ಆಲ್ರೌಂಡರ್ ಪ್ಲೇಯರ್ ಅನ್ನ ತಂಡಕ್ಕೆ ಸೇರಿಸಿಕೊಂಡಿತ್ತು. RCB ಹಿಸ್ಟ್ರಿಯಲ್ಲೇ ಒಬ್ಬ ಪ್ಲೇಯರ್ ಮೇಲೆ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿರೋದು ಇದೇ ಮೊದಲು. ಫುಲ್ ಕ್ಯಾಶ್ ಕೊಟ್ಟು ಮುಂಬೈ ಇಂಡಿಯನ್ಸ್ನಿಂದ ಗ್ರೀನ್ ರನ್ನ ಕರೆದುಕೊಳ್ಳಲಾಗಿದೆ. ಗ್ರೀನ್ ಎಂಟ್ರಿಯಿಂದ RCBಗೆ ಇನ್ನಷ್ಟು ಬಲ ಬಂದಂತಾಗಿತ್ತು. ಆದರೆ ಈಗ ನೋಡಿದರೆ 2024ರ IPLನಲ್ಲಿ ಕ್ಯಾಮ್ರೋನ್ ಗ್ರೀನ್ ಆಡ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಆಸ್ಟ್ರೇಲಿಯಾದ ಚಾನೆಲ್ 7 ಜೊತೆಗೆ ಮಾತನಾಡಿರುವಂತಹ ಕ್ಯಾಮ್ರೋನ್ ಗ್ರೀನ್ ತಾವು ಗಂಭೀರವಾದ ಕಿಡ್ನಿ ಸಮಸ್ಯೆಯಿಂದ ಸಫರ್ ಆಗ್ತಾ ಇರೋದಾಗಿ ಹೇಳಿದ್ದಾರೆ. ಹುಟ್ಟಿದಾಗಿನಿಂದಲೇ ಕ್ಯಾಮ್ರೋನ್ ಗ್ರೀನ್ಗೆ ಕಿಡ್ನಿ ಸಮಸ್ಯೆ ಇತ್ತಂತೆ. ಅಂದರೆ ಕ್ಯಾಮ್ರೋನ್ ಗ್ರೀನ್ ಅವರ ಕಿಡ್ನಿ ರಕ್ತವನ್ನು ಫಿಲ್ಟರ್ ಮಾಡ್ತಾ ಇಲ್ಲ. ಜೊತೆಗೆ ಈ ಪ್ರಾಬ್ಲಮ್ ಸೆಕೆಂಡ್ ಸ್ಟೇಜ್ನಲ್ಲಿ ಇದೆಯಂತೆ. ಹೇಗೆ ಕ್ಯಾನ್ಸರ್ ತಗುಲಿದಾಗ ಅದರಲ್ಲಿ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ ಇರುತ್ತೋ ಅದೇ ರೀತಿ ಕ್ಯಾಮ್ರೋನ್ ಗ್ರೀನ್ ಎದುರಿಸ್ತಿರೋ ಈ ಕಿಡ್ನಿಗೆ ಸಂಬಂಧಿಸಿದ ರೋಗದಲ್ಲೂ ವಿವಿಧ ಹಂತಗಳಿವೆ. ಒಟ್ಟು 5 ಸ್ಟೇಜ್ಗಳಿವೆ. ಈಗ ಕ್ಯಾಮ್ರೋನ್ ಗ್ರೀನ್ 2ನೇ ಸ್ಟೇಜ್ನಲ್ಲಿದ್ದಾರೆ. ಅಂದರೆ ಕ್ಯಾಮ್ರೋನ್ ಗ್ರೀನ್ ಕಿಡ್ನಿ 60%ನಷ್ಟು ಮಾತ್ರ ಕೆಲಸ ಮಾಡುತ್ತೆ. ಸಾಮಾನ್ಯವಾಗಿ ಎಲ್ಲರ ಕಿಡ್ನಿ ಕೂಡ 100% ವರ್ಕ್ ಆಗುತ್ತೆ. ಆದರೆ ಕ್ಯಾಮ್ರೋನ್ ಗ್ರೀನ್ರ ಕಿಡ್ನಿ 60%ನಷ್ಟು ಮಾತ್ರ ಕೆಲಸ ಮಾಡ್ತಾ ಇದೆ. ಹಾಗಿದ್ರೆ ಈ ಪ್ರಾಬ್ಲಮ್ ಕ್ಯಾಮ್ರೋನ್ ಗ್ರೀನ್ಗೆ ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ತಾ ಹೋಗ್ತೇನೆ. ನಮ್ಮೆಲ್ಲರ ದೇಹದಲ್ಲಿರೋ ರಕ್ತದಲ್ಲಿ ಅಮೋನಿಯಾ ಅಂಶ ಇರುತ್ತೆ. ಈ ಅಮೋನಿಯಾ ದೇಹಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಅದನ್ನು ಶುದ್ಧೀಕರಿಸುವ ಕೆಲಸವನ್ನು ಕಿಡ್ನಿ ಮಾಡುತ್ತೆ. ರಕ್ತದಲ್ಲಿರುವ ಕಲ್ಮಶವನ್ನು ಫಿಲ್ಟರ್ ಮಾಡೋ ಕೆಲಸವನ್ನು ಕಿಡ್ನಿ ಮಾಡುತ್ತೆ. ಬಳಿಕ ಯುರಿನ್ ಮೂಲಕ ಹೊರ ಹೋಗುತ್ತೆ. ಆದರೆ ಕ್ಯಾಮ್ರೋನ್ ಗ್ರೀನ್ ಕಿಡ್ನಿ ಬ್ಲಡ್ಡನ್ನು ಫಿಲ್ಟರ್ ಮಾಡ್ತಾನೇ ಇಲ್ಲ. ಇದರಿಂದಾಗಿ ಕ್ಯಾಮ್ರೋನ್ ದೇಹದಲ್ಲಿ ಪ್ರೋಟೀನ್ ಅಂಶವೂ ಕೂಡ ಕಡಿಮೆ ಆಗ್ತಾನೇ ಇದೆ. ಬೇಗನೆ ಸುಸ್ತಾಗುತ್ತೆ. ಎಲ್ಲರಿಗೂ ಇರುವಷ್ಟು ಎನರ್ಜಿ ಕೂಡ ಇರೋದಿಲ್ಲ. ಒಂದು ವೇಳೆ ಈ ಡಿಸೀಸ್ 5ನೇ ಸ್ಟೇಜ್ ತಲುಪಿತು ಅಂದರೆ ಆಗ ಕ್ಯಾಮ್ರೋನ್ ಗ್ರೀನ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗತ್ತೆ. ಇಲ್ಲ ಆಗಾಗ ಡಯಾಲಿಸಿಸ್ಗೆ ಕೂಡ ಒಳಗಾಗಬೇಕಾಗತ್ತೆ. ಸದ್ಯ ಸೆಕೆಂಡ್ ಸ್ಟೇಜ್ನಲ್ಲಿರೋ ಕ್ಯಾಮ್ರೋನ್ ಗ್ರೀನ್ ಭವಿಷ್ಯದಲ್ಲಿ 5ನೇ ಸ್ಟೇಜ್ಗೆ ತಲುಪುತ್ತಾರೆ. ಇದನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡೋಕ್ಕೆ ಅಂದರೆ ಪರ್ಮನೆಂಟ್ ಸೊಲ್ಯೂಷನ್ ಅಂತೂ ಇಲ್ವಂತೆ. ಹೀಗಾಗಿ ಸದ್ಯ ಕ್ಯಾಮ್ರೋನ್ ಗ್ರೀನ್ಗೆ ಇರೋದು ಒಂದೇ ಆಪ್ಷನ್, ತಮ್ಮ ಕಿಡ್ನಿ ಬಗ್ಗೆ ಎಚ್ಚರಿಕೆ ವಹಿಸಲೇಬೇಕು. ರೋಗ 5ನೇ ಸ್ಟೇಜ್ಗೆ ತಲುಪೋ ಪ್ರಾಸೆಸ್ಸನ್ನು ಸ್ಲೋ ಮಾಡಬೇಕಿದೆ. ಹೀಗಾಗಿ ಕ್ಯಾಮ್ರೋನ್ ಗ್ರೀನ್ ಕ್ರಿಕೆಟ್ ವಿಚಾರದಲ್ಲೂ ಹೆಚ್ಚು ರಿಸ್ಕ್ ತೆಗೆದುಕೊಳ್ಳುವಂತೆ ಇಲ್ಲ. ಆಗಾಗ ರೆಸ್ಟ್ ಬೇಕೇ ಬೇಕಾಗುತ್ತೆ. IPL ಆಡಲ್ವಾ ಕ್ಯಾಮ್ರೋನ್ ಗ್ರೀನ್? ಈಗ RCB ಫಾಲೋವರ್ಸ್ಗಳಿಗಿರೋ ಕ್ವೆಶ್ಚನ್ ಇದೆ. 17.5 ಕೋಟಿ ಕೊಟ್ಟು ಕ್ಯಾಮ್ರೋನ್ ಗ್ರೀನ್ರನ್ನು RCB ಕ್ಯಾಂಪ್ಗೆ ವೆಲ್ಕಮ್ ಮಾಡಿ ಆಗಿದೆ. ಇನ್ನು ಆಡಿಲ್ಲ ಅಂದರೆ ಕತೆ ಏನು? ಸದ್ಯಕ್ಕಂತೂ ನೋ ವರಿ. ಕ್ಯಾಮ್ರೋನ್ ಗ್ರೀನ್ IPL ಆಗಲಿ ಆಸ್ಟ್ರೇಲಿಯಾ ಪರವೇ ಆಗಲಿ ಕ್ರಿಕೆಟ್ ಆಡೋದಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ಈಗಿನವರೆಗೆ ಕ್ಯಾಮ್ರೋನ್ ಗ್ರೀನ್ಗೆ ಕಿಡ್ನಿ ಪ್ರಾಬ್ಲಮ್ ಅವರ ಪರ್ಫಾರ್ಮೆನ್ಸ್ ಮೇಲೆ ಎಫೆಕ್ಟ್ ಆಗಿಲ್ವಂತೆ. ಹೀಗಾಗಿ 2024ರ IPLನಲ್ಲಿ RCB ಪರ ಕ್ಯಾಮ್ರೋನ್ ಆಡೋದಂತೂ ಗ್ಯಾರಂಟಿ. ಈ ಬಗ್ಗೆ ಯಾವುದೇ ಡೌಟ್ ಬೇಡ. ಒಂದು ವೇಳೆ ತಮ್ಮ ಕಿಡ್ನಿ ಸಮಸ್ಯೆ ಅಷ್ಟೊಂದು ಸಿವಿಯರ್ ಆಗಿರ್ತಿದ್ರೆ ಆಡೋಕೆ ಸಾಧ್ಯವೇ ಇಲ್ಲ ಅನ್ನೋದಾಗಿದ್ದರೆ ಕ್ಯಾಮ್ರೋನ್ ಗ್ರೀನ್ 17.5 ಕೋಟಿಯ ಟ್ರೇಡ್ ಡೀಲ್ಗೆ ಒಪ್ಪಿಕೊಳ್ತಾನೆ ಇರ್ತಿರಲಿಲ್ಲ. ಕಿಡ್ನಿ ಸಮಸ್ಯೆ ಇದೆ, ಸೆಕೆಂಡ್ ಸ್ಟೇಜ್ನಲ್ಲಿ ಇದ್ದೀನಿ ಅನ್ನೋದು
ಕ್ಯಾಮ್ರೂನ್ ಗ್ರೀನ್ಗೆ ಈ ಹಿಂದೆಯೇ ಗೊತ್ತಿತ್ತು. ಆದರೆ ಈಗಷ್ಟೇ ಬಹಿರಂಗವಾಗಿ ಅದನ್ನು ಹೇಳ್ಕೊಂಡಿದ್ದಾರೆ ಅಷ್ಟೇ. ಆದರೆ ಇಲ್ಲಿ ಇನ್ನೊಂದು ಸಂಗತಿ ಕೂಡ ಇದೆ. 2024ರ ಸೀಸನ್ನಲ್ಲೇನೋ ಕ್ಯಾಮ್ರೂನ್ ಗ್ರೀನ್ ಅವರು RCB ಪರ ಆಡ್ತಾರೆ. ಆದರೆ ಮುಂದಿನ ವರ್ಷಗಳಲ್ಲೂ ಆಡ್ತಾರೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಆಗ ಪರಿಸ್ಥಿತಿ ಹೇಗೆ ಬೇಕಾದರೂ ಯಾವ ರೀತಿಯಲ್ಲಿ ಬೇಕಾದರೂ ಚೇಂಜಸ್ಗಳಾಗಬಹುದು. ಕ್ಯಾಮ್ರೂನ್ ಗ್ರೀನ್ಗಿರುವ ಕಿಡ್ನಿ ಸಮಸ್ಯೆ ಯಾವ ಹಂತಕ್ಕೆ ಬೇಕಾದರೂ ತಲುಪಬಹುದು. ದಿಢೀರಂತ ಅವರಿಗೆ ಪ್ರಾಬ್ಲಮ್ ಎದುರಾದರೂ ಆಗಬಹುದು. ಯಾಕಂದರೆ ಈಗಾಗಲೇ ಅವರ ಕಿಡ್ನಿ 60%ನಷ್ಟು ಮಾತ್ರ ವರ್ಕ್ ಆಗ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅವರ ಆರೋಗ್ಯದಲ್ಲಿ ಏನು ಬೇಕಾದರೂ ಏರುಪೇರಾಗುವ ಸಾಧ್ಯತೆ ಇದೆ. ವೀಕ್ನೆಸ್ ಹೆಚ್ಚಾದರೂ ಆಗಬಹುದು. ಹಾಗಿರುವಾಗ 17.5 ಕೋಟಿ ಕೊಟ್ಟು ಕ್ಯಾಮ್ರೂನ್ ಗ್ರೀನ್ರನ್ನು ಖರೀದಿಸಿರುವ RCBಗೆ ಅಲ್ಲೊಂದಷ್ಟು ಹೊಡೆತ ಬೀಳುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಇದರ ಜೊತೆಗೆ RCB ಇಲ್ಲಿ ಇನ್ನೊಂದು ಚಾಲೆಂಜ್ ಕೂಡ ಎದುರಿಸ್ತಾ ಇದೆ. ಡಿಸೆಂಬರ್ 19ಕ್ಕೆ IPL ಆಕ್ಷನ್ ನಡೀತಾ ಇದೆ. RCB ಒಟ್ಟು 11 ಪ್ಲೇಯರ್ಸ್ಗಳನ್ನು ಈಗಾಗಲೇ ರಿಲೀಸ್ ಮಾಡಿದೆ. ಪೇಸ್ ಬೌಲರ್ ಜಾಶ್ ಹೇಜಲ್ವುಡ್ ಕೂಡ ಇಲ್ಲ. ಸ್ಪಿನ್ನರ್ ಕಮ್ ಬ್ಯಾಟ್ಸ್ಮನ್ ಹಸರಂಗ ಕೂಡ ಇಲ್ಲ. ಇನ್ನೂ 6 ಸ್ಲಾಟ್ಗಳನ್ನು RCB ಭರ್ತಿ ಮಾಡಬೇಕಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ್ಸ್ನಲ್ ಇರೋದು 23.25 ಕೋಟಿ ರೂಪಾಯಿ. ಈ ಬಜೆಟ್ನಲ್ಲಿ ಒಟ್ಟು 6 ಮಂದಿ ಪ್ಲೇಯರ್ಸ್ಗಳನ್ನು ಪರ್ಚೇಸ್ ಮಾಡಬೇಕು. ದಿನೇಶ್ ಕಾರ್ತಿಕ್ಗೆ ಬ್ಯಾಕಪ್ ಆಗಿ ಒಬ್ಬ ವಿಕೆಟ್ ಕೀಪರ್ನ ಅಗತ್ಯ ಕೂಡ ಇದ್ದೇ ಇದೆ. ಇನ್ನು ಸ್ಪಿನ್ನರ್ ವಿಚಾರಕ್ಕೆ ಬಂದರೆ ಮತ್ತೆ ಹಸರಂಗರನ್ನೇ ಕಡಿಮೆ ಮೊತ್ತಕ್ಕೆ ಪರ್ಚೇಸ್ ಮಾಡಿದರೂ ಆಶ್ಚರ್ಯ ಇಲ್ಲ. ಈಗ ರಿಲೀಸ್ ಮಾಡಿದರೂ ಕೂಡ ಆಕ್ಷನ್ ವೇಳೆ ಮತ್ತೆ ತಂಡಕ್ಕೆ ಸೇರಿಸ್ಕೊಳ್ಬಾರ್ದು ಅಂತೇನಿಲ್ಲ. ಇನ್ನು ಹೇಜಲ್ವುಡ್ರನ್ನು ರಿಲೀಸ್ ಮಾಡಿರೋದ್ರಿಂದ ಒಬ್ಬ ಎಕ್ಸ್ಪರ್ಟ್ ಡೆತ್ ಬೌಲರ್ ಮತ್ತು ಓಪನರ್ ಬೌಲರ್ನ ಅಗತ್ಯ ಕೂಡ RCBಗೆ ಇದೆ. ಓಪನಿಂಗ್ ಸ್ಪೆಲ್ನಲ್ಲಿ ಮೊಹಮ್ಮದ್ ಸಿರಾಜ್ಗೆ ಕಂಪನಿ ಕೊಡುವಂಥ ಫಾಸ್ಟ್ ಬೌಲರ್ ಬೇಕಿದೆ. ಟೋಟಲಿ ವಿಕೆಟ್ ಕೀಪರ್, ಸ್ಪಿನ್ನರ್ ಮತ್ತು ಒಬ್ಬ ಪೇಸ್ ಬೌಲರ್, ಒಟ್ಟು 3 ಕೀ ಪ್ಲೇಯರ್ಸ್ಗಳು ಬೇಕೇ ಬೇಕು. ಯಾವಾಗಲೂ RCB ಬ್ಯಾಟಿಂಗ್ ಲೈನಪ್ ಸ್ಟ್ರಾಂಗ್ ಆಗಿರುತ್ತೆ. ಆದರೆ ಕಳೆದ 1 ದಶಕದಿಂದ ಬೌಲಿಂಗೇ RCBಯ ವೀಕ್ನೆಸ್. ಆದರೆ ಈಗ ಭಾರಿ ಹಣ ಸುರಿದು ಟಾಪ್ ಕ್ಲಾಸ್ ಬೌಲರನ್ನು ಖರೀದಿಸೋದು ಅನುಮಾನವೇ. ಯಾಕಂದರೆ ಪರ್ಸ್ನಲ್ಲಿರೋದು 23.25 ಕೋಟಿ ರೂಪಾಯಿ. ಹೀಗಾಗಿ ಆಕ್ಷನ್ ವೇಳೆ RCB ಯಾರಿಗೆ ಬಲೆ ಬೀಸುತ್ತೆ ಅನ್ನೋದು ಕುತೂಹಲ ಕೆರಳಿಸಿದೆ. ನಿಮ್ಮ ಪ್ರಕಾರ 17.5 ಕೋಟಿ ರೂಪಾಯಿ ಕೊಟ್ಟು ಕ್ಯಾಮ್ರೂನ್ ಗ್ರೀನ್ರನ್ನು ಕೊಂಡುಕೊಂಡಿದ್ದು ತಪ್ಪಾಯ್ತಾ? ಜಾಶ್ ಹೇಜಲ್ವುಡ್ ಪ್ಲೇಸ್ಗೆ ಹೆಚ್ಚಿನ ಹಣ ಕೊಟ್ಟು ಒಬ್ಬ ಟಾಪ್ ಕ್ಲಾಸ್ ಬೌಲರನ್ನು ಪರ್ಚೇಸ್ ಮಾಡಬಹುದಿತ್ತಾ? ಸಿರಾಜ್ಗೆ ಕಂಪನಿಯಾಗಿ ಯಾರನ್ನು ಖರೀದಿಸಬಹುದು? ಕಾಮೆಂಟ್ಸ್ ಮಾಡಿ. ಸುದ್ದಿಯಾನ ಫಾಲೋ ಮಾಡಿ. ನಮಸ್ಕಾರ.